ಶಾಂತಿಗಾಗಿ ನಾಗರಿಕ ವೇದಿಕೆ ಮೂಲಕ ಕಾಡಿನಿಂದ ಜೈಲಿಗೆ ತೆರಳಿ 1 ವರ್ಷ ಗತಿಸಿದರೂ ಸಹ 6 ಜನ ನಕ್ಸಲರನ್ನು ಈವರೆಗೂ ಜೈಲಿನಿಂದ ಬಿಡುಗಡೆ ಮಾಡದೆ ಕಾಲಹರಣ ಮಾಡುತ್ತಿರುವ ಸರ್ಕಾರದ ನಡೆ ಖಂಡಿಸಿ ಮತ್ತು ತಕ್ಷಣ 6 ಜನ ನಕ್ಸಲರನ್ನು ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶರಣಾಗತಿ ಹೊಂದಿದ ನಕ್ಸಲ್ ಮಾರಪ್ಪ ಆರೋಲಿ ಅವರ ಕುಟುಂಬಸ್ಥರಾದ ಚನ್ನಬಸವ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಕ್ಸಲ್ ಮುಕ್ತ ಕರ್ನಾಟಕ ಎಂದು ಸರ್ಕಾರ ಘೋಷಿಸಿ ಇಂದಿಗೆ 1 ವರ್ಷ ಗತಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆರೋಲಿ ಗ್ರಾಮದವರಾದ ಮಾರಪ್ಪ ಆರೋಲಿ ಹಾಗೂ ಮುಂಡಾಗರು ಲತಾ, ಸುಂದರಿ ಕುತ್ತೂರು, ವನಜಾಕ್ಷಿ ಬಾಳೆಹೊಳೆ, ಕೆ ವಸಂತ್, ಟಿಎನ್ ಜಿಬಾ ಸೇರಿದಂತೆ ಒಟ್ಟು 6 ಜನ ನಕ್ಸಲರು ಮುಖ್ಯವಾಹಿನಿಗೆ ಮರಳಿದ್ದು, ಅವರನ್ನು ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಮಾಡಿಕೊಂಡು ನಕ್ಸಲ್ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡಿರುತ್ತಾರೆ. 6 ಜನ ಮುಖ್ಯವಾಹಿನಿಗೆ ಬರುವ ವೇಳೆಯಲ್ಲಿ ನಕ್ಸಲರು ಇಟ್ಟಿದ್ದ ಪ್ರಮುಖ 18 ಬೇಡಿಕೆಗಳಲ್ಲಿ ಈವರೆಗೆ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಸರ್ಕಾರವು ಮರೆತಿದೆ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಮೂಲಕ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬಂದಂತಹ ಈ 6 ಜನರ ಈಗಿನ ಸ್ಥಿತಿ ಅಯೋಮಯವಾದಂತಾಗಿದೆ. ಅಷ್ಟೇ ಅಲ್ಲದೆ ನಕ್ಸಲ್ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬರುವಂತಹ ನಕ್ಸಲರಿಗೆ ಸರ್ಕಾರದಿಂದ ಪರಿಹಾರ ಮೊತ್ತದ ಜೊತೆಗೆ ಇನ್ನಿತರೆ ಸೌಲಭ್ಯಗಳನ್ನು ನೀಡುವುದಾಗಿ ಘೋಷಿಸಿದ್ದಲ್ಲದೆ ಅವರ ಮೇಲಿರುವ ಎಲ್ಲಾ ಮೊಕದ್ದಮೆಗಳನ್ನು ಹಿಂಪಡೆದು ಸಾರ್ವಜನಿಕವಾಗಿ ಘನತೆ ಗೌರವದಿಂದ ಜೀವಿಸಲು ಒಂದು ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಘೋಷಣೆಯನ್ನು ಸಹ ಮಾಡಿದ್ದರು. ಆದರೆ ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಣೆ ಮಾಡಿ ಜನವರಿ 8ಕ್ಕೆ 1 ವರ್ಷ ಗತಿಸಿದರೂ ಸಹ ಈವರೆಗೂ ರಾಜ್ಯ ಸರ್ಕಾರವು ಶರಣಾಗತಿ ಹೊಂದಿರುವ ಅಷ್ಟು ಜನ ನಕ್ಸಲರನ್ನು ಬಿಡುಗಡೆ ಮಾಡುವ ಬದಲಿಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಂಬಂತೆ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಅವರನ್ನು ಸ್ಥಳಾಂತರ ಮಾಡುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆಯೇ ವಿನಃ ಅವರನ್ನು ಬಿಡುಗಡೆಗೊಳಿಸಬೇಕೆಂಬ ಹಂಬಲದಲ್ಲಿ ರಾಜ್ಯ ಸರ್ಕಾರ ಇಲ್ಲವೆಂಬಂತೆ ಭಾಸವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯವಾಹಿನಿಗೆ ಮರಳಬೇಕೆಂಬ ಹಂಬಲದಿಂದ ಹಾಗೂ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖ್ಯಸ್ಥರ ಮಾತುಕತೆಯ ಫಲವಾಗಿ ಈ ಎಲ್ಲಾ 6 ಜನರು ಶರಣಾಗಿದ್ದರು. ಅವರು ಶರಣಾಗತಿ ಹೊಂದಿ ಜೈಲಿಗೆ ತೆರಳಿದ ತರುವಾಯ ಅವರ ಕುಟುಂಬಸ್ಥರ ಆಕ್ರಂದನ ಹೇಳತಿರದ್ದಾಗಿದೆ. ನಮ್ಮ ಮನೆಯ ಮಕ್ಕಳನ್ನು ನಮ್ಮ ಮನೆಗೆ ಮರಳಿ ಕಳುಹಿಸಿಕೊಡಿ ಎಂಬುದು ಕುಟುಂಬದವರ ಬೇಡಿಕೆಯಾಗಿದೆ ಎಂದರು. ಈಗಲಾದರೂ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಮುಖ್ಯವಾಹಿನಿಗೆ ಬರಲು ಶರಣಾಗತಿ ಹೊಂದಿರುವ ಮಾರಪ್ಪ ಆರೋಲಿ ಸೇರಿದಂತೆ ಒಟ್ಟು 6 ಜನರನ್ನು ಆದಷ್ಟು ಬೇಗನೆ ಬಿಡುಗಡೆಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗೌರಮ್ಮ ಗಂಡ ಮಹಾದೇವಪ್ಪ, ದೇವೇಂದ್ರಪ್ಪ ತಂದೆ ಮಹಾದೇವಪ್ಪ, ನಾಗಮ್ಮ ಗಂಡ ದೇವೇಂದ್ರಪ್ಪ ಉಪಸ್ಥಿತರಿದ್ದರು. ಸುಂದರಿ ಕುತ್ತೂರು, ವನಜಾಕ್ಷಿ ಬಾಳೆಹೊಳೆ, ಕೆ ವಸಂತ್ ಹಾಗೂ ಟಿಎನ್ ಉಷಾ ಸೇರಿದಂತೆ ಸರ್ ಒಟ್ಟು 6 ಜನರು ಮುಖ್ಯವಾಹಿನಿಗೆ ಬರ್ತಾರೆ. ಬರುವಾಗ ನಮಗೆ ಸಹಕಾರ ಕೊಟ್ಟಿದ್ರು ಸರ್ ಇವರು ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತು ಶಾಂತಿಗಾಗಿ ನಾಗರಿಕ ವೇದಿಕೆ ನೇತೃತ್ವದಲ್ಲಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಇದರಲ್ಲಿ ಅವರು ಸರೆಂಡರ್ ಆಗ್ತಾರೆ ಸರ್. ಬಂದಾಗ ಸರೆಂಡರ್ ಆದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಸರ್, 1 ವರ್ಷದೊಳಗೆ ನಾವು ಅವ್ರನ್ನ ಮುಖ್ಯವಾಹಿನಿ ತಂದು ಆಮೇಲೆ ಅವರ ಒಂದು ನಿಜ ಜೀವನದಲ್ಲಿ ಒಂದು ಭಾಗಿಯಾಗಲಿಕ್ಕೆ ಅವರು ಅನುವು ಮಾಡಿಕೊಡ್ತೀವಿ ಅಂತೇಳಿ ಆಮೇಲೆ ಕೆಲವೊಂದು ಬೇಡಿಕೆಗಳು ಕೂಡ ಕೊಟ್ಟಿರ್ತಾರೆ. ಈಗ ನಮ್ಮ ಅಜ್ಜಿ ಏನ್ ಹೇಳ್ತಾರೆ ಸರ್, ಮೊನ್ನೆ ಅವರು ಇಷ್ಟಾರ್ಥ ದೇವಸ್ಥಾನಕ್ಕೆ ಹೋಗಿ ಒಂದು ಬೇಡಿಕೆ ಇಟ್ಕೊಂಡು ಬರ್ತಾರೆ. ನಮ್ಗೆ ಯಾವುದೂ ಬೇಡ, ಸರ್ಕಾರ ಏನ್ ಕೊಡುತ್ತೆ ಅದು ಯಾವುದು ಬೇಡ, ಈಗ ಸದ್ಯ ನಮ್ಮ ಮನೆಗೆ ಬಂದರೆ ಸಾಕು, ನಮ್ಮ ಮಗನಲ್ದೇ ಅವ್ರ ಜೊತೆಗೆ ಯಾರೆಲ್ಲ ಇದ್ರು ಅವರೆಲ್ಲರೂ ಮತ್ತೆ ಮನೆಗೆ ಸೇರ್ಲಿ ಅನ್ನೋ ಒಂದು ಬೇಡಿಕೆ ಅವ್ರದ್ದಾಗಿತ್ತು ಸರ್. ಹಂಗಾಗಿ ನಮ್ಮ ಚಿಕ್ಕಪ್ಪ ಅವರು ಇಷ್ಟು ದಿನ ಪರಪ್ಪನಾರ ಅಗ್ರಹಾರ ಜೈಲಲ್ಲಿ ಇದ್ರು ಸರ್. ಆಮೇಲೆ ಕಳೆದ 3 ತಿಂಗಳ ಹಿಂದೆಯಿಂದ ಕೇರಳ ಉಯ್ಯೂರು ಅಂತ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಸರ್. ಅವ್ರು ನಮಗೆ ಒಂದಿನ ಬಿಟ್ಟು ಅಂದ್ರೆ ಕಾಲ್ ಮಾಡ್ತಾರೆ. ಕಾಲ್ ಮಾಡುವಾಗ ಹೇಳ್ತಾರೆ, ನಾವು ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ಆಗಲಿ ಮತ್ತು ಕೇಸ್ಗಳು ಯಾವ ರೀತಿ ನಡೀತಾ ಇದೆ ಅಂತ ಕೇಳಬೇಕಾದ್ರೆ ಕೇಸ್ಗಳ ಬಗ್ಗೆ ಹೇಳಿದ್ರೆ ಸರ್, ಈಗ ನಾವು ಬೆಳ್ತಂಗಡಿ 1-2-3 ವಾರ ಹೋಗಿದ್ದಾರೆ ಸರ್. ಆಮೇಲೆ ಕೇರಳದಲ್ಲಿ ಈಗ 3 ತಿಂಗಳು ಇದ್ದಾರೆ ಸರ್. ಕೇಳಿದ್ರೆ ಇನ್ನೊಂದು 2 ವರ್ಷ ಆಗ್ಬೋದು ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಇದರಿಂದ ಭಯಭೀತರಾಗ್ತಾರೆ ಸರ್. ಇವ್ರ ಜೊತೆನೂ ಮಾತಾಡಿದ್ದಾರೆ ಸರ್. ಯಾಕಂದ್ರೆ ಸರ್ ವರ್ಷ ಕಳೆದ್ರು ಕೂಡ ಇನ್ನೂ ಇದು ನಡೀತಾ ಇರ್ತಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಆಗ್ಬೋದು ಗೊತ್ತಾಗಲ್ಲ. ಸುಮಾರು ಕೇಸ್ಗಳಿದೆ, ಈ ಟ್ರಯಲ್ ನಡೀತಾನೆ ಇದೆ ಕೇಸ್ಗಳಲ್ಲಿ. ಸೊ ಇನ್ನು ಕಳೆದ ಇದೆ. ಆಮೇಲೆ ನಮ್ಮ ಕುಟುಂಬಸ್ಥರು ಕೂಡ ಅವರ ಆಕ್ರಂದನ ಕೇಳ್ತಾ ಇಲ್ಲ ಸರ್.